ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಬಳಸುವವರಿಗೆ ಗುಣಮಟ್ಟದ ಪೋಷಕಾಂಶಗಳನ್ನು ಪೂರೈಸುವ, ಬೆಳೆಸುವವರಿಗೆ ಅತ್ಯುತ್ತಮ ಆದಾಯ ಸ್ಥಿರತೆಯನ್ನು ಒದಗಿಸುವ ಬೆಳೆಯೇ ಡ್ರ್ಯಾಗನ್ ಫ್ರೂಟ್. ಈ ಹಣ್ಣಿನ ಬೀಜಭರಿತ ಕೆಂಗುಲಾಬಿ ಹಾಗೂ ತಿಳಿ ಬಿಳಿ ಬಣ್ಣದ ತಿರುಳಿನ ರುಚಿಗೆ ಮನಸೋಲದವರಿಲ್ಲ. ಕೆಂಪು, ಹಳದಿಯಂತಹ ಸೆಳೆಯುವ ಬಣ್ಣದ ಹಣ್ಣಿನ ಸಿಪ್ಪೆಗೆ ಆಕರ್ಷಿತರಾಗದವರಿಲ್ಲ. ವಿದೇಶಿ ಹಿನ್ನೆಲೆಯ ಈ ಡ್ರ್ಯಾಗನ್ ಹಣ್ಣು ತನ್ನಲ್ಲಿನ ಅತ್ಯದ್ಭುತ ಗುಣಗಳಿಂದ ಪ್ರಸಿದ್ಧಿ ಪಡೆದು ಜಗತ್ತಿನ ಎಲ್ಲೆಡೆ ತನ್ನ ಘಮಲು ಬೀರುತ್ತಿದೆ. ಪ್ರಸ್ತುತ ಭಾರತದ ಹಲವು ರಾಜ್ಯಗಳಲ್ಲಿ ವಿವಿಧ ಬಗೆಯ ಹವಾಮಾನಗಳಲ್ಲಿ ಹಾಗೂ ಎಲ್ಲಾ ಬಗೆಯ ಕೃಷಿ ಜಮೀನಿನಲ್ಲಿಯೂ ಬೆಳೆಯಲಾಗುತ್ತಿದ್ದು, ಕಮಲಂ ಹಣ್ಣು ಸ್ಟ್ರಾಬೆರಿ ಪಿಯರ್ ಎಂದು ಕೂಡ ಕರೆಯಲಾಗುತ್ತದೆ. ಡ್ರ್ಯಾಗನ್ ಹಣ್ಣು ದೀರ್ಘಾವಧಿ ಬೆಳೆಯಾಗಿದ್ದು, ಒಮ್ಮೆ ನಾಟಿ ಮಾಡಿದರೆ ಸರಿಸುಮಾರು 20 ರಿಂದ 25 ವರ್ಷಗಳ ಕಾಲ ಫಲವನ್ನು ನಿರೀಕ್ಷಿಸಬಹುದು. ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಮುನ್ನ ಜಮೀನನ್ನ ಸರಿಯಾಗಿ ಹದ ಮಾಡಬೇಕು. ಬಳ್ಳಿಯ ಹಾಗೆ ಬೆಳೆಯುವುದರಿಂದ ಬದುಗಳನ್ನು ನಿರ್ಮಿಸಿ ಅವುಗಳ ಮೇಲೆ ಕಲ್ಲು ಕಂಬಗಳನ್ನು ಅಳವಡಿಸಬೇಕು. ಪ್ರತಿಯೊಂದು ಕಲ್ಲು ಕಂಬದ ಮೇಲೆ ಹಳೆಯ ರಬ್ಬರ್ ಟೈರ್ಗಳನ್ನು ಇಲ್ಲವೇ ಕಾಂಕ್ರೀಟಿನ ರಂಧ್ರವಿರುವ ಹಲಗೆಗಳನ್ನು, ಅಂದರೆ ಗಿಡಗಳನ್ನು ಬಾಗಿಸಲು ಅನುವು ಮಾಡಿಕೊಡುವ ವೃತ್ತಾಕಾರದ ರಚನೆಯನ್ನು ಕಬ್ಬಿಣದ ಸರಳುಗಳ ಜೊತೆ ಜೋಡಿಸಬೇಕು. ಕಂಬದಿಂದ ಕಂಬಕ್ಕೆ 8 ಅಡಿ ಅಂತರ ಹಾಗೂ ಬದುವಿನಿಂದ ಬದುವಿಗೆ 12 ಅಡಿ ಅಂತರವನ್ನು ಕಾಯ್ದುಕೊಳ್ಳಬೇಕಾದುದು ಮುಖ್ಯ. ಮಳೆ ಹೆಚ್ಚು ಬೀಳುವ ಕಡೆಗಳಲ್ಲಿ ಏರು ಮಡಿಗಳ ಮೇಲೆ ಕಂಬಗಳನ್ನು ನೆಡಬೇಕು. ಒಂದು ಕಂಬಕ್ಕೆ 4 ರಿಂದ 5 ಹಣ್ಣಿನ ಸಸಿಗಳನ್ನು ನಾಟಿ ಮಾಡಬಹುದು. ನೆನಪಿನಲ್ಲಿ ಇಡಬೇಕಾದ ಬಹುಮುಖ್ಯ ಅಂಶವೆಂದರೆ, ನೆಡುವು ಕಷ್ಟದ ಕೆಲಸವಾದರೂ ನಿರ್ವಹಣೆ ಸುಲಭ ಸಾಧ್ಯ. ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಯಂತಹ ಸಾವಯವ ಗೊಬ್ಬರವನ್ನ ಉಣಬಡಿಸಿದಷ್ಟು ಹೆಚ್ಚಿನ ಗುಣಮಟ್ಟದ ಡ್ರ್ಯಾಗನ್ ಹಣ್ಣಿನ ಇಳುವರಿಯನ್ನ ನಿರೀಕ್ಷಿಸಬಹುದು. ಡ್ರ್ಯಾಗನ್ ಹಣ್ಣಿಗೆ ಹೆಚ್ಚಿನ ನೀರನ್ನ ಉಣಿಸುವ ಅಗತ್ಯವಿಲ್ಲ. ಆದರೆ ಹವಾಮಾನಕ್ಕೆ ತಕ್ಕಂತೆ ಬೇಸಿಗೆಯ ಕಾಲದಲ್ಲಿ ಒಂದು ಗಿಡಕ್ಕೆ ವಾರಕ್ಕೆ 10 ಲೀಟರ್ ನೀರನ್ನ ಪೂರೈಸಬೇಕಾಗುತ್ತದೆ. ಹನಿ ನೀರಾವರಿ ಪದ್ಧತಿಯಿಂದ ನೀರುಣಿಸುವುದು ಬಹು ಉತ್ತಮ. ಅಂತೆ ಡ್ರ್ಯಾಗನ್ ಹಣ್ಣಿಗೆ ಕಾಡುವ ಕೀಟ ರೋಗ ಸಮಸ್ಯೆಗಳು ಕಡಿಮೆಯಾಗಿ ಇರುವುದರಿಂದ ನಿರ್ವಹಣೆಯು ಬಹು ಸುಲಭ. ಆದರೂ ಕಳೆ ನಿರ್ವಹಣೆ, ಕಾಲ ಕಾಲಕ್ಕೆ ಪೋಷಕಾಂಶಗಳ ನಿರ್ವಹಣೆಯಂತಹ ಕಾಳಜಿ ಕ್ರಮಗಳನ್ನು ಕೈಗೊಳ್ಳಬೇಕು. ನಿರ್ವಹಣಾ ವೆಚ್ಚ ಕಡಿಮೆ, ಅಂತೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ದೊರಕುವ ಆದಾಯ ಹೆಚ್ಚು. ನಾರಿನಾಂಶ ಅಧಿಕವಾಗಿದ್ದು ಎಲ್ಲಾ ಬಗೆಯ ಉತ್ತಮ ಪೋಷಕಾಂಶಗಳ ಆಗರವಾಗಿರುವ ಡ್ರ್ಯಾಗನ್ ಫ್ರೂಟ್ ಅನ್ನು ಸೂಪರ್ ಫುಡ್ ಎಂದೇ ಕರೆಯಲಾಗುತ್ತದೆ. ಡ್ರ್ಯಾಗನ್ ಹಣ್ಣನ್ನ ಮೌಲ್ಯವರ್ಧಿಸಿ ಬಿಸ್ಕೆಟ್, ಐಸ್ ಕ್ರೀಮ್, ಕೇಕ್ಗಳು, ಮಿಲ್ಕ್ ಶೇಕ್ಗಳು, ಪೌಡರ್ ಇವೇ ಮೊದಲಾದ ಉತ್ಪನ್ನಗಳ ರೂಪದಲ್ಲೂ ಬಳಸಲಾಗುತ್ತಿದೆ. ವಿವಿಧ ರೋಗಗಳಿಗೆ ಅತ್ಯುತ್ತಮ ಮದ್ದಾಗಿಯೂ ಹಲವು ರೋಗಗಳು ಬಾರದಂತೆ ಕಾಯುವ ರಕ್ಷಣಾ ಕವಚವೂ ಆಗಿರುವ ಡ್ರ್ಯಾಗನ್ ಹಣ್ಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೇಡಿಕೆ ಇದೆ. ಫಸಲಿಗೆ ಉತ್ತಮ ಆದಾಯ ದೊರಕುವುದರೊಂದಿಗೆ ಬೆಳೆಯಲು ಸರ್ಕಾರದ ಸಹಾಯಧನ ಕೂಡ ದೊರಕುತ್ತಿರುವುದರಿಂದ ಹೊಸ ಬಗೆಯ ಬೆಳೆಯನ್ನು ಬೆಳೆಯ ಬಯಸುವ ಆಸಕ್ತ ರೈತ ಬಾಂಧವರಿಗೆ ಡ್ರ್ಯಾಗನ್ ಹಣ್ಣಿನ ಬೇಸಾಯವು ಉತ್ತಮ ಆಯ್ಕೆಯೂ ಕೂಡ. ಡ್ರ್ಯಾಗನ್ ಹಣ್ಣನ್ನ ಬೆಳೆಸ ಬಯಸುವ ಕೃಷಿ ಆಸಕ್ತರು ಹತ್ತಿರದ ಕೃಷಿ ಕೇಂದ್ರವನ್ನು, ತಜ್ಞರನ್ನು ಹಾಗೂ ನುರಿತ ಪ್ರಗತಿಪರ ಕೃಷಿಕಾ ಮಿತ್ರರ ಮಾರ್ಗದರ್ಶನ ಪಡೆಯಬಹುದು.
ಇತ್ತೀಚೆಗೆ ರಾಜ್ಯದಲ್ಲಿ ಪಶುಸಂಗೋಪನೆ ಬಹಳ ವಿಸ್ತೃತಗೊಳ್ಳುತ್ತಿದೆ. ಹೈನುಗಾರಿಕೆ ಜೊತೆಗೆ ಕುರಿ ಮೇಕೆ ಸಾಕಣೆಯು ರೈತರ ಪಾಲಿಗೆ ವರದಾನದ ಜೊತೆಗೆ ಲಾಭದಾಯಕ ಉದ್ಯೋಗವಾಗುತ್ತಿದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಒಂದು ಪ್ರಮುಖ ಆದಾಯ ತರುವಂತಹ ಕಸುಬಾಗಿದೆ. ಹಸುಗಳಿಗೆ ಬೇಕಾಗಿರುವಂತೆ ಕುರಿ ಮೇಕೆಗಳನ್ನ ಸಾಕಲು ಹೆಚ್ಚಿನ ಕಾಲಾವಕಾಶ ಅಥವಾ ಸ್ಥಳಾವಕಾಶದ ಅಗತ್ಯವೂ ಇರುವುದಿಲ್ಲ. ಬೆಳೆಸುವಾಗ ತಗುಲುವಂತಹ ವೆಚ್ಚವೂ ಬಹಳ ಕಡಿಮೆ ಎನ್ನುತ್ತಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಡಾಕ್ಟರ್ BL ಚಿದಾನಂದ ಅವರು. ಈ ಕುರಿ ಅತಿ ಮುಖ್ಯವಾದ ಪಶುಸಂಗೋಪನಾ ಚಟುವಟಿಕೆ. ಅದರಲ್ಲೂ ಇದು ಸಣ್ಣ ಮೆಲುಕು ಹಾಕುವ ಪ್ರಾಣಿ. ಈ ಸಣ್ಣ ಮೆಲುಕು ಹಾಕುವ ಪ್ರಾಣಿ ನಮಗೆ ಅನಾದಿ ಕಾಲದಿಂದಲೂ ನಮಗೆ ನಮ್ಮ ರೈತರನ್ನ, ನಮ್ಮ ರೈತ ಮಹಿಳೆಯರನ್ನ ಅದು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ಈ ಕುರಿನ ಸಾಕಿನೇ ನಾವು ಪ್ರತಿಯೊಂದಕ್ಕೂ ನಾವು ಉಪಯೋಗಿಸ್ಕೊಂಡು ಅದು ನಮಗೆ ಸಪೋರ್ಟ್ ಮಾಡ್ತಾ ಬಂದಿದೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ತಳಿಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಿದೆ ಈ ಬಂಡೂರು ಕುರಿ ಅಂತ ಹೇಳ್ತೀವಿ, ಬನ್ನೂರು ಅಥವಾ ಬಂಡೂರು ಅಂತ ಹೇಳ್ತೀವಿ. ಅದು ಅತಿ ಹೆಚ್ಚು ಮಾಂಸಕ್ಕಾಗಿ ಬೆಳೆಸುವಂಥ ಒಂದು ಗಿಡ್ಡೆ ಜಾತಿ ಕುರಿ. ಅದಲ್ಲದೆ ನಮ್ಮ ಹಾಸನದ ಕೆಂಗೂರಿ ಇದೆ, ಚಳ್ಳಕೆರೆದಿದೆ, ಆ ಕಡೆ ಹೋದರೆ ಚಿತ್ರದುರ್ಗ ಮತ್ತು ಉತ್ತರದ ಎಳಗ ಇದೆ. ಈ ಥರ ಬೇರೆ ಬೇರೆ ಕುರಿಗಳಿದ್ದಾವೆ. ಆದರೆ ಕುರಿ ಸಾಕಿನೇ ನಾವು ಎಲ್ಲ ಒಂದು ಇದರಲ್ಲಿ ನಾವು ಅದನ್ನು ಪಶುಸಂಗೋಪನಾ ಚಟುವಟಿಕೆಯಲ್ಲಿ ನಾವು ಬೆಳೆಸ್ಕೊಂಡಿದ್ದೇವೆ. ಈ ಕುರಿದು ಏನಪ್ಪ ವಿಶೇಷತೆ ಅಂತಂದರೆ ಇದಕ್ಕೆ ಅತಿ ಕಮ್ಮಿ ಜಾಗ ಸಾಕು, ಕಮ್ಮಿ ಮೇವು ಸಾಕು. ಒಣಮೇವು ಆಗ್ಬೋದು, ಹಸಿ ಮೇವು ಆಗ್ಬೋದು, ಮತ್ತು ತ್ಯಾಜ್ಯ ವಸ್ತುಗಳು ಅದನ್ನು ಕೂಡ ನಾವು ಬೆಳೆಸಿ ಅದು ತಿಂದುಬಿಟ್ಟು ನಮಗೆ ಒಂದು ಬೆಳವಣಿಗೆ ಕೊಡುತ್ತೆ. ಅದು ಸಾಮಾನ್ಯವಾಗಿ 2ರಿಂದ 2.5 kg 3 kg ತೂಕ ಇರುತ್ತೆ ಮರಿಗಳು ಹುಟ್ಟಿದಾಗ. ಆದರೆ ಅದು ಬೆಳೆದಂಗೆ ನಾವು ಹಾಲು ಕುಡಿಯೋದು ಬಿಡುತ್ತೆ. ಅದು ಬಿಟ್ಟ ಮೇಲೆ ನಾವು ಒಂದು 5-6 ತಿಂಗಳು ಸಾಕಿ ನಾವು ಕುರಿನ ಮಾರಿಬಿಡ್ತೇವೆ. ಆಮೇಲೆ ಎಲ್ಲದಕ್ಕೂ ನಮಗೆ ಮಾರುಕಟ್ಟೆನೇ ತೊಂದರೆ ರೈತರಿಗೆ. ಆದರೆ ಕುರಿ ಮೇಕೆಗೆ 24/7 ಅಂತ ಏನು ಹೇಳ್ತೀವಿ, ಅಥವಾ ಎನಿ ಟೈಮ್ ಮಾರ್ಕೆಟಿಂಗ್, ಇದನ್ನು ATM ಅಂತ ಕೂಡ ನಾವು ಒಂದು ಬಹಳ ಪ್ರೀತಿಯಾಗಿ ಕರಿತೀವಿ. ಯಾಕೆಂದರೆ ಇದು ಎನಿ ಟೈಮ್ ಮನಿ, ಎನಿ ಟೈಮ್ ಮಾರ್ಕೆಟಿಂಗ್, ಎನಿ ಟೈಮ್ ಮೆನ್ಯೂರ್. ಕುರಿ ಗೊಬ್ಬರ ಕೂಡ ನಮಗೆ ಭಾಳ ಅತಿ ಉತ್ಪಾದನೆ ಕೊಡುತ್ತೆ ಮತ್ತು ಬಹಳ ಬೇಡಿಕೆ ಇದೆ. ಕುರಿ ಮೇಕೆ ಸಾಕಾಣಿಕೆಗೆ ಹೆಚ್ಚು ಹಣವನ್ನ ತೊಡಗಿಸಬೇಕಾಗಿಲ್ಲ. ಮಾಂಸದ ಸಲುವಾಗಿ 5ರಿಂದ 6 ತಿಂಗಳುಗಳಲ್ಲಿ ಬೆಳೆದು ದೊಡ್ಡದಾಗಿ ಬಿಡುತ್ತದೆ. ಇವುಗಳ ಸಾಕಾಣಿಕೆಯಿಂದ ವರ್ಷವಿಡೀ ಕೆಲಸ ಮತ್ತು ಆದಾಯವನ್ನ ಪಡೆಯಬಹುದು ಎನ್ನುತ್ತಾರೆ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ BL ಚಿದಾನಂದ ಅವರು. ಈ ಕುರಿದು ವಿಶೇಷತೆ ಇನ್ನೂ ಒಂದು ಏನಪ್ಪ ಅಂತಂದರೆ ಕಮ್ಮಿ ಜಾಗ ತೊಗೊಳುತ್ತೆ, ಜಾಸ್ತಿ ಇದಕ್ಕೆ ಬಂಡವಾಳ ಬೇಕಿಲ್ಲ. ಆಮೇಲೆ 1-2 ಕುರಿಯಿಂದ ಹಿಡಿದು 5, 10, 25 ಸಣ್ಣ ಪ್ರಮಾಣದಲ್ಲಿ ಅಥವಾ ಒಂದು ಸುಮಾರಾದ ಪ್ರಮಾಣದಲ್ಲೇ 25 ಕುರಿಗೆ ಒಂದು ಟಗರ್ನಂತೆ ನಾವು ಸಾಕ್ಕೊಂಡು ಇದನ್ನು ಬ್ರೀಡಿಂಗು ಅಥವಾ ಸಂತಾನೋತ್ಪತ್ತಿನೂ ಕೂಡ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಈ ಬ್ರಾಯ್ಲರ್ ಕೋಳಿ ಅಂತ ನಾವೇನು ಹೇಳ್ತೀವಿ, ಅದೇ ಥರ ಈ ಮಾಂಸಕ್ಕಾಗಿ ಕುರಿ ಸಾಕಣೆ ಮಾಡಿದಾಗ ಒಂದು ಬಾರಿ ಒಂದು 10-20 ತರ್ತೀವಿ, 4-5 ತಿಂಗಳು ಸಾಕ್ತೀವಿ, ಒಟ್ಟಿಗೆ ಮಾರಿಬಿಡ್ತೀವಿ. ಆಮೇಲೆ ಇದು ಯಾವಾಗಲೂ ಶಾರ್ಟ್ ಸಪ್ಲೈ. ನಾವು ಯಾವುದೇ ದಿವಸ ಹೋದ್ರೂ ಸಂತೆಗೆ ಅಥವಾ ನಮ್ಮ ಮಾಂಸಕ್ಕೆ ತರೋಕ್ಕೆ ಹೋದರೆ ನಮಗೆ ಬೆಳಗ್ಗೆ ಹೋದ್ರೇ ಅಷ್ಟೇ ಒಳ್ಳೆ ಮರಿ ಸಿಕ್ಕೋದು. ನಾವು 8 ಗಂಟೆ 10 ಗಂಟೆ ಮೇಲೂ ಸಿಕ್ಕೋದೇ ಇಲ್ಲ. ಆಮೇಲೆ ಈಗ ನಮ್ಮ ಈ ಕುರಿಗೆ ನಾವು ಸಂಕರಣ ತಳಿ ಕೂಡ ಮಾಡಿದ್ದೇವೆ. ಅಂದರೆ ಡಾರ್ಪರ್ ಇರ್ಬೋದು, ನಾರಿ ಅಂದರೆ ನಾರಿ ಸುವರ್ಣ ಅಂತ ನಿಮ್ಕಾರ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿಂದ ತಂದು ನಮ್ಮ ಸ್ಥಳೀಯ ತಳಿಗೆ ಕ್ರಾಸ್ ಮಾಡಿ ಉತ್ತಮವಾದ ಬೆಳವಣಿಗೆ ಬರ್ತಾ ಇದೆ. ಹಾಗಾಗಿ ನಾವು ಈ ಡಾರ್ಪರ್ ಕುರಿಗೆ ಹೊಸದಾಗಿ ಅಂದರೆ ಹೊಸ ಸ್ಟಾಕ್ ಬರ್ತಾ ಇರಬೇಕಲ್ಲ, ಹಾಗಾಗಿ ತೀರಾ ಇತ್ತೀಚೆಗೆ ಕಳೆದ ವಾರವಷ್ಟೇ ನಾವು ಹೊಸ ಒಂದು ತಳಿ ಆಸ್ಟ್ರೇಲಿಯಾದಿಂದ ಅಥವಾ ಅಮೇರಿಕಾದಿಂದ ಆಫ್ರಿಕಾದಿಂದ ತರೋದಕ್ಕೆ ಈಗ ಅರ್ಜಿನ ಸಲ್ಲಿಸಿದ್ದೇವೆ. ಇಷ್ಟರಲ್ಲೇ ಅದು ಆಲ್ರೆಡಿ ಕೆಲವು ಬಾರಿ ಬಂದಿದೆ. ಕುರಿ ಸಾಕಿ ಕುಬೇರರಾಗಿ ಅಂತ ಒಂದು ಗಾದೆನೂ ಹೇಳ್ತೀವಿ. ಹಾಗಾಗಿ ಇದು ಯಾವತ್ತಿದ್ರೂ ಮಾರ್ಕೆಟ್ ಯಾವತ್ತೂ ತೊಂದರೆ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಇದನ್ನು ಮಾರಾಟ ಮಾಡ್ಬೋದು. ಒಂದು ಸಣ್ಣ ಮಾಯಾಮೃಗ ಕುರಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದು ಸಣ್ಣ ರೈತರು, ಅತಿ ಸಣ್ಣ ರೈತರು, ಆಮೇಲೆ ರೈತ ಮಹಿಳೆಯರಿಗೆ ಇದು ಅತಿ ಉತ್ತಮವಾದ ಪಶುಸಂಗೋಪನಾ ಚಟುವಟಿಕೆ. ಸಣ್ಣ ಮೆಲುಕು ಹಾಕೋ ಪ್ರಾಣಿ ಈ ಕುರಿ. ಹೈನುಗಾರಿಕೆಗೆ ದೊರೆಯುವ ಹಾಗೆ ಕುರಿ ಮೇಕೆಗಳ ಸಾಕಾಣಿಕೆಗೂ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ದೊರಕುತ್ತದೆ. ಅಲ್ಲದೆ ಸರ್ಕಾರದ ನಾನಾ ಯೋಜನೆಗಳನ್ನ ಸದ್ಬಳಕೆ ಮಾಡಿಕೊಂಡು ರೈತರು ತಮ್ಮ ಆರ್ಥಿಕ ಸ್ಥಿತಿಯನ್ನ ಉತ್ತಮಪಡಿಸಿಕೊಳ್ಳಬಹುದು ಎನ್ನುವುದು ಅವರ ಮುಖ್ಯ ಸಲಹೆಯೂ ಹೌದು. ಈ ಕುರಿ ಸಾಕಣೆಗೆ ರೈತರಿಗೆ, ಸಣ್ಣ ರೈತರಿಗೆ ಮತ್ತು
ಭೂರಹಿತ ಕೃಷಿ ಕಾರ್ಮಿಕರಿಗೆ ಸರ್ಕಾರದಿಂದ ನಮಗೆ ಕುರಿ ಭವನ ಅಥವಾ ಕುರಿ ಮಂಡಳಿ ಹಾಗೂ ಕೃಷಿ ಸಂಗೋಪನಾ ಇಲಾಖೆಯವರು ನಮಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಅದಕ್ಕೆ 5 ಕುರಿಗೆ ಅವರು ಉತ್ತೇಜನ ಹಣವನ್ನು ಕೊಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಇವಾಗ ವಿಮೆನೂ ಕೂಡ ಅವರು ರೈತರ ಪರವಾಗಿ ಅವರೇ ವಿಮೆ ಹಣನ ಭರ್ತಿ ಮಾಡಿ ಅದೇನಾದರೂ ಕಾರಣಾಂತರಗಳಿಂದ ಅಥವಾ ಸಿಡಿಲು ಹೊಡೆಯೋದು ಅಥವಾ ನೀರಲ್ಲಿ ಮುಳುಗೋದು, ಒಂದೊಂದು ಸರಿ ಪ್ರವಾಹ ಬಂದಾಗ ಸತ್ತೋಗಿರೋ ನಿದರ್ಶನಗಳಿದ್ದಾವೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಈ ಇನ್ಶೂರೆನ್ಸಿಂದ ನಾವು ನಮ್ಮ ಪಶುಸಂಗೋಪನಾ ಅಧಿಕಾರಿಯಿಂದ ನಾವು ಅದಕ್ಕೆ ಮರಣೋತ್ತರ ಪರೀಕ್ಷೆ ಮಾಡಿ ಅದನ್ನು ಪತ್ರವನ್ನು ನಾವು ಲಗತ್ತಿಸಿದ್ದೆ ಆದರೆ ಸರ್ಕಾರದವರು ಅವ್ರಿಗೆ ಆ ಕುರಿ ಹಣವನ್ನು ವಾಪಸ್ ಕೊಡ್ತಾರೆ. ಒಂದು. ಎರಡನೇದಾಗಿ ಅದಕ್ಕೆ ಬೇಕಾದಂಥ ರೋಗ ಲಸಿಕೆಗಳನ್ನ ಅವರು ಉಚಿತವಾಗಿ ಕೊಡ್ತಾರೆ. ಹಾಗೂ ಈ ಒಂದು ಕುರಿ ಇದಕ್ಕೆ ಸಂಘಕ್ಕೆ ಅದರಲ್ಲಿ ಅವರು ಈಗ FPOಗಳು ಅಂತ ನಾವೇನು ಹೇಳ್ತೀವಿ, ಅಂದರೆ ರೈತ ಸಂಘಗಳನ್ನು ಮಾಡಿ ಅದರಲ್ಲಿ ಕೂಡ ಅವರು ಇದು ಮಾಡೋದಕ್ಕೆ ಸಾಧ್ಯ. ಆಮೇಲೆ ಇದರಲ್ಲಿ NLM ಸ್ಕೀಮ್ ಅಂತ ಒಂದಿದೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್. ಅಂದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋವಂಥ ರೈತರಿಗೆ NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇದೆ. ಅದರಲ್ಲಿ 50 ಕುರಿಯಿಂದ ಹಿಡಿದು 50, 200, 300, 400, 500 ಕುರಿವರೆಗೆ ಸಾಕೋದಕ್ಕೆ ಇದಿದೆ. ಅದರಲ್ಲಿ 50 ಲಕ್ಷದವರೆಗೂ ಸಬ್ಸಿಡಿ ಇದೆ. ಹಾಗಾಗಿ ಸರ್ಕಾರಿ ಪ್ರೋತ್ಸಾಹ ಸಾಕಷ್ಟಿದೆ. ಒಂದು ಸರಿ ನಾವು ರೈತರು ಕುರಿ ಸಾಕಿದವರು ಇನ್ನು ಕುರಿ ಬಿಡೋ ಸಾಧ್ಯತೆಯೇ ಇಲ್ಲ, ಕುರಿ ಸಾಕೋದನ್ನು ಬಿಡೋ ಸಾಧ್ಯತೆಯೇ ಇಲ್ಲ. ಅಷ್ಟು ಉತ್ತಮವಾದ ಪಶುಸಂಗೋಪನಾ ಚಟುವಟಿಕೆ. ಒಟ್ಟಿನಲ್ಲಿ ರೈತರು ಕೃಷಿ ಹೈನುಗಾರಿಕೆ ಜೊತೆಗೆ ಉಪಕಸುಬಾಗಿ ಕುರಿ ಮೇಕೆ ಸಾಕಾಣಿಕೆ ಮಾಡಿದಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸಬಹುದು. ರಾಮನ ಧಾನ್ಯ ರಾಗಿ ರೈತನಿಗೆ ಬಲು ಚೇತೋಹಾರಿ. ರಾಗಿ ತಿಂದವ ನಿರೋಗಿ ಅನ್ನುವಂಥ ಮಾತಿದೆ. ರಾಗಿ ನಮ್ಮ ಈ ನೆಲದ ಬಂಗಾರ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಮಹನೀಯರು ನಾನಾ ರೀತಿಯಾಗಿ ರಾಗಿಯನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಇಂಥವರ ಸಾಲಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೂರುಗುಂಟೆ ಗ್ರಾಮದ ಪ್ರಗತಿಪರ ರೈತ ಗಂಗಾಧರ್ ಕೂಡ ಸೇರುತ್ತಾರೆ. ರಾಗಿ ಬೆಳೆಯನ್ನ ಉತ್ತಮವಾಗಿ ಹೇಗೆಲ್ಲ ಬೆಳೆಯಬಹುದು ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ರಾಗಿ ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ಆಹಾರ ಧಾನ್ಯದ ಬೆಳೆ. ಈ ಒಂದು ರಾಗಿಯನ್ನು ಮಳೆಯಾಶ್ರಿತ ಪ್ರದೇಶದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲಿ ನಮ್ಮ ರೈತ ಬಂಧುವರು ಬೆಳೀತಾ ಇದ್ದಾರೆ. ಜೊತೆಗೆ ನೀರಿನ ಅನುಕೂಲತೆ ಇರತಕ್ಕಂಥವರು ನೀರಾವರಿಯಿಂದಲೂ ಸಹ ರಾಗಿಯನ್ನು ಬೆಳೀತಾ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ರಾಗಿಯನ್ನು ಬೆಳೆದಂತಹ ಅನೇಕ ಮಹನೀಯರು ನಮ್ಮ ಕರ್ನಾಟಕದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಬನ್ನಿ ಪ್ರಗತಿಪರ ರೈತರು ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗಂಗಾಧರ್ ಅವರಿಗೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು ಸರ್. ತಮಗೆ ಎಷ್ಟು ಎಕರೆ ಜಮೀನಿದೆ? ಸರ್ ನಂದು 2.5 ಎಕರೆ ಜಮೀನಿದೆ ಸರ್. ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ 2.5 ಎಕರೆನಲ್ಲಿ? ಸರ್ ರಾಗಿ ಬೆಳಿತೀವಿ, ಇನ್ನು ಸ್ವಲ್ಪ ಕೋಳಿ ಎಲ್ಲ ಬೆಳೀತಾ ಇದ್ದೀವಿ. ಕೋಳಿ ಸಾಕಾಣಿಕೆ? ಕೋಳಿ ಸಾಕಾಣಿಕೆನೂ ಸ್ವಲ್ಪ ಮಾಡ್ತೀವಿ. ಹಸು ಕರು ದನ? ಸರ್ ಹಸು ಕರು ಅದು ಮುಂಚೆ ಇತ್ತು, ಈಗ ಸ್ವಲ್ಪ ಎಲ್ಲ ಕಡಿಮೆ ಮಾಡಿದ್ದೀವಿ. ಇದೆ, 5 ಕಡಿಮೆ ಇದೆ. ಕೋಳಿಗಳು ಕೋಳಿ ಇದೆ ಸರ್, ಫಾರಂ ಕೋಳಿ ಎಷ್ಟಿದೆ? ಎಷ್ಟು ಸರ್? ಈಗ 28,000 ಕೋಳಿ ಮೇಯ್ತಾ ಇದೆ. 28,000 ಫಾರಂ ಕೋಳಿ ಮೇಯ್ತಾ ಇದೆ. ಏನು ಮೊಟ್ಟೆಗೆ ಹೋಗಿ ಬೆಳಿತಿಲ್ಲ ಸರ್, ಮಾಂಸಕ್ಕಾಗಿ ಬೆಳೀತೀವಿ. ಮಾಂಸದ ಕೋಳಿ ಮಾತ್ರ. ಸಾಮಾನ್ಯವಾಗಿ ಈಗ ಕೋಳಿನ ಲೆಕ್ಕ ಹಾಕೊಳ್ಳೋದಾದ್ರೆ ಇಂಟಿಗ್ರೇಷನ್ ಅಂತ ಎಲ್ಲರೂ ನಾವೇ ರೈತ ಬೆಳೆದು ಒಂದು ಯಾವ್ದಾನ ಒಂದು ಇದಕ್ಕೆ ಬೇರೆ ಕಡೆ ಒಪ್ಪಂದ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಕೊಡೋವಂಥದ್ದು. ನೀವು ಯಾವ ಥರ ಮಾಡ್ತಿದ್ದೀರಿ? ಸರ್ ನಾವು ಕಂಪ್ನಿಗೆ ಅಡಿಟ್ ಆಗಿದ್ದು ಸರ್. ಅದು ಕಂಪ್ನಿಗೆ ಅಡಿಟ್ ಆಗಿದ್ದೀವಿ. ಹಂಗಾಗಿ ಅವ್ರು ಕೊಡ್ತಾರೆ, ಎಲ್ಲವೂ ಎಲ್ಲ ಅವರೇ ಕೊಡ್ತಾರೆ. ನಾವು ಸಾಕು ಕೊಡೋದಕ್ಕೆ ಅದು ಇಷ್ಟು ಅಂತ ಇದು ಮಾಡಿರ್ತಾರೆ. ಒಬ್ಬ 10,000 ಕೋಳಿನ ಸಾಕಿದ್ರೆ ಎಷ್ಟು ಲಾಭ ಮಾಡ್ಕೊಬೋದು ಅಂತೀರಿ? ಸರ್ ಒಂದೊಂದು ಟೈಮಲ್ಲಿ ಒಳ್ಳೆ ಲಾಭ ಸಿಗುತ್ತೆ, ಒಂದ್ಸರಿ ಸ್ವಲ್ಪ ವೀಕ್ ಆಗುತ್ತೆ. ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಮಾರುಕಟ್ಟೆ ಮೇಲೂ ಅವಲಂಬಿತವಾಗುತ್ತೆ. ಒಂದು ಕ್ಲೈಮೇಟ್ ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಹೌದಾ? ನಾವು ಸ್ವಲ್ಪ ನೋಡ್ಕೊಳ್ಳೋ, ಚಳಿ ಬಿಟ್ಬಿಡೋದಾಗ್ಲಿ ಇಲ್ಲ ಬಿಸಿಗೆ ಬಿಡೋದಾಗ್ಲಿ, ಅವಾಗ ನಿರ್ವಹಣೆ ಅದನ್ನೆಲ್ಲ ಸ್ವಲ್ಪ ತಡೆಗಟ್ಟಿದ್ರೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಸರ್. ಗಂಗಾಧರರೇ, ಮುಖ್ಯ ವಿಚಾರ. ಈಗ ನಿಮ್ಮ ಈ ತಾಕಲ್ಲಿ ನಿಂತಿದ್ದೀವಿ, ರಾಗಿ ಬೆಳೆ ಒಳ್ಳೆ ಹುಲಸಾಗಿ ಬೆಳೆದಿದೆ, ತೆನೆಗಳೆಲ್ಲ ಬಹಳ ಚೆನ್ನಾಗಿದ್ದಾವೆ. ಈಗ ರಾಗಿ ಬೆಳೆನ ಬೆಳಿಬೇಕಾದ್ರೆ ನಾವು ಭೂಮಿನ ಎಷ್ಟು ಸರಿ ಉಳುಮೆ ಮಾಡ್ಕೊಬೇಕು, ಹೇಗೆ ಸಿದ್ಧತೆ ಮಾಡ್ಕೊಬೇಕು ಅಂತೀರಿ ಭೂಮಿನ? ಸರ್ ಮಿನಿಮಮ್ ಅಂದರೆ ಒಂದು 5-6 ಸರಿ ಆದರೂ ಉಳುಮೆ ಮಾಡೋದು ತುಂಬ ಒಳ್ಳೆಯದು. ಅದನ್ನು ಆರಿಸಿ ಭೂಮಿನ ಅದೇ ಮಾಡ್ಕೊಳ್ಳೋದ್ರಲ್ಲಿ ಆರಿಸಿ ಅದೇ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಭೂಮಿನ ಚೆನ್ನಾಗಿ ಉಳುಮೆ ಮಾಡಿದ್ರೆ ಒಳ್ಳೆಯದು. ಸರ್ ನಾವೆಷ್ಟು
ಹೊಲನ ಆರಿಸ್ತೀವಿ ಹ್ಞೂ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಬೆಳೆ ಚೆನ್ನಾಗಿರುತ್ತೆ. ಬೆಳೆ ಚೆನ್ನಾಗಿ ಬರುತ್ತೆ. ಈಗ ಸಾಮಾನ್ಯವಾಗಿ ಈ ರಾಗಿಯನ್ನು ನಾವು ಬೆಳಿಬೇಕಾದ್ರೆ ಮಡಿ ಪದ್ಧತಿ ಮಾಡ್ಕೊತೀವಿ. ನೀವು ಯಾವ ಪದ್ಧತಿನಲ್ಲಿ ಮಾಡಿಕೊಂಡು ಆಮೇಲೆ ಈ ಮುಖ್ಯ ಭೂಮಿಗೆ ನೀವು ವರ್ಗಾವಣೆ ಮಾಡಿದ್ದೀರಿ? ಸರ್, ಮಡಿ ಪದ್ಧತಿಯಲ್ಲಿ ಮಾಡಬಹುದು. ನನಗೆ ನರ್ಸರಿ ಮಾಡೋ ಅಭ್ಯಾಸ ಇರಲಿಕ್ಕಾಗಿ ಕ್ರೇಟಲ್ಲಿ ಮಾಡಿ ಹಾಂ 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 ಕ್ರೇಟಲ್ಲಿ 18ರಿಂದ 22 ದಿವಸಕ್ಕೆ ನಾಟಿ ಮಾಡ್ಬೋದು. ಈಗ ಈಗ ಮಡಿ ಮಾಡಿಕೊಂಡ್ರೆ ಅದೇ 22ರಿಂದ 26 ದಿವಸ ಆಗುತ್ತೆ ಸರ್. ಮಡಿಯಲ್ಲಿ ಬರೋದು ಲೇಟ್ ಆಗುತ್ತೆ. ಏರು ಮಡಿ ಮಾಡಿಕೊಂಡು ಮಡಿಯಲ್ಲಿ ಮಾಡಿದ್ರೆ ಒಂದು 4 ದಿವಸ ಎಕ್ಸ್ಟ್ರಾ ತಗೊಳುತ್ತೆ ಟೈಮು. ಕ್ರೇಟಲ್ಲಿ ಮಾಡೋದ್ರಿಂದ ಒಂದು 4 ದಿವಸ ಮುಂಚಿತವಾಗಿ ತಗೊಂಡು ನಾಟಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅದುವಾಗಿ ಬರುತ್ತೆ. ಈಗ ನೀವು ಹೇಳಿದ್ರಿ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಹೌದು 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 ಕೋಕೋಪೀಟ್ ಹಾಕಿ ಬೆಳೆಸ್ಕೊಂಡಿದ್ವಿ. ಪ್ರತಿಯೊಂದಕ್ಕೂ ಒಂದೊಂದು ಬೀಜನೇ ಹಾಕಿ ಬೆಳೆಸ್ಬೇಕು. 2-3 ಹಾಕ್ಸ್ಕೊಂತೀವಿ ಅಲ್ಲೇ. ರಾಗಿಯಲ್ಲಿ 2-3 ಹಾಕೋಗೆ ನಾವು 2-3 ಕೊಟ್ಕೊಳ್ತೀವಿ. 2-3 ಹಾಕೋರ್ತೀವಿ. ಹೌದು ಸರ್. 26ರಿಂದ 28 ದಿವಸದಲ್ಲಿ ಬಂದ್ಬಿಡುತ್ತೆ ಅದು. 18ರಿಂದ 22 ದಿವಸಕ್ಕೆ ಕ್ರೇಟಲ್ಲಿ ಬರುತ್ತೆ. ಏನು ಗೊಬ್ಬರ ಹಾಕಬೇಕಾಗುತ್ತೆ? ಅದಕ್ಕೆ ಏನಾದರೂ ಕೋಕೋಪೀಟ್ ತೆಂಗಿನದು ಬರುತ್ತಲ್ಲ ಸರ್, ಕೋಕೋಪೀಟ್. ಅದಕ್ಕೆ ಮತ್ತೇನು ಮತ್ತೆ ಏನೂ ಇಲ್ಲ, ನೀರು ಕೊಟ್ಟು ರೆಡಿ ಮಾಡ್ಕೊಳ್ಳೋಂಥದ್ದು. ಓಹೋ, ಪ್ರತಿನಿತ್ಯ ನೀರು ನೀರು ಕೊಡುವಂಥದ್ದು, ನೀರು ಹಾಕಬೇಕು ಅಂತೀರಿ. ಈಗ ಅದರಿಂದ ಇದಕ್ಕೆ ಮುಖ್ಯ ಭೂಮಿಗೆ ನೀವು ವರ್ಗಾವಣೆ ಮಾಡಬೇಕು. ಅದರಿಂದ ಇಲ್ಲಿ ನೆಡಬೇಕಾದ್ರೆ ಹೌದು ಸರ್, ಈ ಭೂಮಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಹೌದು ಸರ್. ಇದಕ್ಕೆ ಏನಾದರೂ ಮೂಲ ಗೊಬ್ಬರ ಏನಾದರೂ ಕೊಡಬೇಕಾಗುತ್ತೆ? ಹೊಲದಲ್ಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಸರ್. ಕೊಟ್ಟಿಗೆ ಗೊಬ್ಬರ ನಾನು ಎಕರೆಗೆ 3 ಟ್ರ್ಯಾಕ್ಟರ್ ಕೊಟ್ಟಿದ್ದೆ, ಜೊತೆ ಕೋಳಿ ಗೊಬ್ಬರನು 1 ಟ್ರ್ಯಾಕ್ಟರ್. ಎಷ್ಟು ದಿವಸದ ಮುಂಚೆ ಹಾಕ್ಬೇಕು ನಾವು? ನೆಡೋದಕ್ಕಿಂತ ಮುಂಚೆ ಎಷ್ಟು ದಿವಸ ಮಾಡ್ತೀವಲ್ಲ ಸರ್, ಒಂದು 4-5 ದಿವಸ ಮುಂಚೆ ಮಾಡಿ ಎಲ್ಲ ಭೂಮಿಗೆಲ್ಲ ಕೊಟ್ಟು ಸಾಲ್ ಮಾಡಿ ದೋಣಿ ತಗೊಂತೀವಲ್ಲ, ಸಾಲೆಲ್ಲ ಹೊಡೆದು ಆಮೇಲೆ ನಾಟಿ ಮಾಡ್ಕೊಳ್ಳೋಂಥ ನೀರು ಹಾಯಿಸ್ಕೊಂಡು ಅದು ಮಾಡ್ಕೊಂಡು ಆಮೇಲೆ ಇದನ್ನ ನೀವು ನೆಡ್ತೀರಿ. ಹೌದು ಸರ್. ಈಗ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನು ಕೊಟ್ಟರೆ ನಾವು ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ? ಸರ್, ಸಾಲಿಂದ ಸಾಲಿಗೆ 1.5 ಅಡಿ, ಸಾಲಿನಿಂದ ಸಾಲಿಗೆ 1.5 ಅಡಿ, ಸಸಿಯಿಂದ ಸಸಿಗೆ 1 ಅಡಿ. ಅಂದ್ರೆ ಬೇಸಿಗೆಯಲ್ಲಿ ಆ ಥರ ಕೊಟ್ಟರೆ ಒಳ್ಳೆ ಹೀಲ್ಡ್ ಬರುತ್ತೆ. ಅದೇ ಮಳೆಗಾಲದಲ್ಲಿ ಅಷ್ಟೊಂದಿಲ್ಲ, ಇನ್ನು ಸ್ವಲ್ಪ ಹತ್ರ ಕೊಟ್ಟರು ನಡೆಯುತ್ತೆ. ಬೇಸಿಗೆನಲ್ಲಿ ಸ್ವಲ್ಪ, ಯಾಕಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ, ತಾಪ ಇರೋದ್ರಿಂದ ಅಲ್ಲ, ಬಂಚು ಜಾಸ್ತಿ ಬರುತ್ತೆ. ಬೇಸಿಗೆಯಲ್ಲಿ ಬ್ರಾಂಚಸ್ಸು ಜಾಸ್ತಿ ಆಗುತ್ತೆ, ಜಾಸ್ತಿ. ಹೌದೌದು, ಬ್ರಾಂಚಸ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ತೆಳುವು ಮಾಡಿದಷ್ಟು ಚೆನ್ನಾಗಿ ಒಳ್ಳೆ ಬ್ರಾಂಚಸ್ ಬರುತ್ತೆ, ಒಳ್ಳೆ ಹೀಲ್ಡ್ ಬರುತ್ತೆ. ಒಂದು ಗುಳಿಗೆ ಎಷ್ಟು ಸಸಿಗಳನ್ನ ನೆಡ್ತೀರಿ? ಅದು ಒಂದೇ ಗಿಡ ನೆಡ್ತೀರಿ? ಒಂದೇ ಗಿಡ ಸರ್, ಒಂದೇ ಗಿಡ ಅದು ಇಷ್ಟು ತೆಂಡೆ ಹೊಡೆಯುತ್ತೆ. ಹೌದು ಸರ್. ಈಗ ಒಂದು 10ರಿಂದ ಮೇಲೆ ಇದೆ ನೋಡಿ ಸರ್. ಹೌದು, ನೋಡ್ತಾ ಇದ್ದೀನಿ. 1-2 ಇನ್ನೂ ಜಾಸ್ತಿ ಇದೆ ಸರ್. ರಾಗಿ ಬೆಳಿಬೇಕಾದ್ರೆ ಸ್ವಲ್ಪ ಕಡಿಮೆನೇ ಮಾಡಬೇಕು. ಅಂತರ ಹೆಚ್ಚಾಗಿ ಕೊಟ್ಟಿದ್ರೆ ನಮ್ಗೆ ಕ್ರಾಪ್ ಎಲ್ಲ ಚೆನ್ನಾಗಿ ಬರುತ್ತೆ. ನೀರಾವರಿನಲ್ಲಿ ಬೆಳಿಬೇಕಾದ್ರೆ ಬೇಸಿಗೆನಲ್ಲಿ ಬೆಳೆಯೋದೇ ತುಂಬಾ ಹೀಲ್ಡ್ ಬರುತ್ತೆ, ಒಳ್ಳೇದು ಅಂತ. ಹೌದು ಸರ್, 100%. ಹಾಗೆ ಗಂಗಾಧರರೇ, ಸಾಮಾನ್ಯವಾಗಿ ನಾವು ಈಗ ರಾಗಿನೆಲ್ಲ ನೋಡ್ತಾ ಇದ್ದೀವಲ್ಲ, ಇದನ್ನ ನಾವು ಏರು ಮಡಿ ಪದ್ಧತಿಯಲ್ಲಿ ಬೆಳೀತಕ್ಕಂಥದ್ದು ರೂಢಿ. ಹೌದು ಸರ್. ಇಲ್ಲ ಅಂತಂದರೆ ನಾವು ಕೂರ್ಗಿನಲ್ಲಿ ಬೆಳೆಯುವಂಥದ್ದು ಅಥವಾ ಸಾಲು ಪದ್ಧತಿಯಲ್ಲಿ ಕೈನಲ್ಲಿ ಚೆಲ್ಲಿ ಬೆಳೆಯುವಂಥದ್ದು, ಇವೆಲ್ಲ ನಾವು ಕಾಣ್ತೇವೆ. ಯಾವ ಪದ್ಧತಿಯನ್ನು ನೀವು ಅನುಸರಿಸಿದ್ದೀರಿ? ಸರ್, ಅದು ಮಳೆಗಾಲದಲ್ಲಾದರೆ ಕೈಯಲ್ಲಿ ಚೆಲ್ಲುವಂಥದ್ದು, ಕೂರ್ಗೆಯಲ್ಲಿ ಮಾಡೋಂಥದ್ದು ಇರುತ್ತೆ ಸರ್. ಈಗ ನಾವು ಬೇಸಿಗೆಯಲ್ಲಿ ಬೆಳೆದಿರೋದ್ರಿಂದ ಮಡಿಗೆ ಬಿಟ್ಟು ಪೈರು ನಾಟಿ ಮಾಡ್ಕೊಳ್ಳೋದು ಮಾಮೂಲಿ ಪದ್ಧತಿ. ಹೌದು. ನನಗೆ ನರ್ಸರಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರಲಿಕ್ಕೆ ನನಗೊಂದು 25 ವರ್ಷ ನರ್ಸರಿ ಫೀಲ್ಡಲ್ಲಿ ಕೆಲಸ ಮಾಡಿದ್ವಿ ನಾವು. ಹಾಗಾಗಿ ನಾನು ಕ್ರೇಟ್ ತರಿಸಿ ಕೋಕೋಪಿಟ್ಟಲ್ಲಿ ಪೈರು ಬಿಡಿಸಿ ಮತ್ತೆ ನಾಟಿ ಮಾಡಿದ್ದೀನಿ ಸರ್. ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಬೆಳೆದಿದ್ದೀರಿ? ಹೌದು ಸರ್, ಹೌದು. ಅದರಲ್ಲಿ ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ಅದಕ್ಕೇನಾದರೂ ಗೊಬ್ಬರ ಏನಾದರೂ ಕೋಕೋಪಿಟ್ಟಲ್ಲಿ ಕೆಲವೊಂದು ಕೋಕೋಪಿಟ್ ಬರುತ್ತೆ, 2-3 ಥರ ಬರುತ್ತೆ. ಅದರಲ್ಲಿ ಕ್ವಾಲಿಟಿ ಸಿಗುತ್ತೆ. ಕ್ವಾಲಿಟಿ ಹಾಕೊಂಡಾಗ ಬೇರೆ ಏನು ಮಾಡೋಂಗಿರಲ್ಲ, ಬೀಜ ಹಾಕಿದ್ರೆ ಸಾಕು. ಕಡಿಮೆ ರೇಟಲ್ಲಿ ಸಿಗುತ್ತೆ ಕೋಕೋಪಿಟ್ಟು. ಅದನ್ನ ತಗೊಂಡ್ಬಂದಾಗ ಮತ್ತೆ ಯೂರಿಯಾ ನೀರು, DAP ನೀರು ಈ ಥರದ್ದೆಲ್ಲ ಮಾಡ್ಕೊಳ್ಳೋದು ಇರುತ್ತೆ. ಅದಕ್ಕೆ ತಗೊಳ್ಳೋವಾಗ ಫಸ್ಟ್ ಒಳ್ಳೆ ಕ್ವಾಲಿಟಿ ತಗೊಂಡ್ಬಿಟ್ರೆ, ಒಳ್ಳೆ ಫಲವತ್ತಾದ ಕೋಕೋಪಿಟ್ ತಗೊಂಡ್ಬಿಟ್ರೆ ನಾವೇನು ಮತ್ತೆ ಏನು ಆಗಿಲ್ಲ, ಏನು ಮಾಡೋಂಗಿಲ್ಲ. ಈಗ ಒಂದೊಂದು ಗುಳಿಗೆ ಎಷ್ಟೆಷ್ಟು ಹಾಕಬೇಕು ಅಂತೀರಿ ರಾಗಿನ? 1, 2, 3. ಒಂದೇನಾದರೂ ಬೆಳೆಯಿಲ್ಲ ಅಂತಂದ್ರೆ ಇನ್ನೊಂದು ಬೆಳೆಯುತ್ತೆ ಅನ್ನೋದಕ್ಕೆ ಎಕ್ಸ್ಪೀರಿಯನ್ಸ್ಗೆ 1, 2, 3 ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಟ್ಟಂತ ಎಷ್ಟು ದಿವಸಕ್ಕೆ ನಾವು ಅದನ್ನ ತೆಗೆದು ಮುಖ್ಯ ಭೂಮಿಗೆ ವರ್ಗಾಯಿಸಬಹುದು ಅಂತ? ಸರ್, ಕ್ರೇಟಲ್ಲಿ ನಾಟಿ ಮಾಡಿದಾಗ 18ರಿಂದ 22 ದಿವಸಕ್ಕೆ ಭೂಮಿಗೆ ನಾಟಿ ಮಾಡ್ಬೋದು. 18ರಿಂದ 22 ದಿವಸಕ್ಕೆ ಭೂಮಿಯಲ್ಲಿ ನಾಟಿ ಮಾಡ್ಬೋದು. ಅದೇ ಮಡಿಯಲ್ಲಿ ಬಿಟ್ಟಾಗ 22ರಿಂದ 25 ದಿವಸ ತಗೊಳುತ್ತೆ. ಒಂದು 3-4 ದಿವಸ ಜಾಸ್ತಿ ತಗೊಳುತ್ತೆ. ನಾಟಿ ಮಾಡಿದ ಮೇಲೆ ಮಡಿಯಲ್ಲಿಂದ ತಗೊಂಬಂದು ನಾಟಿ ಮಾಡೋದು 10ರಿಂದ 15 ದಿವಸ ಟೈಮ್ ತಗೊಳುತ್ತೆ. ನಾಟಿ ಮತ್ತೆ
ಮತ್ತೆ ಹೊಸ ಬೇರ್ ಬಿಟ್ಟು ಹೌದು. ರೆಡಿ ಆಗೋದಕ್ಕೆ ಒಂದು ವಾರ 10 ದಿವಸ ಟೈಮ್ ತಗೊಂಡ್ಬಿಡುತ್ತೆ ಹೊಸ ಬೇರ್ ಮೂವ್ ಆಗೋದಕ್ಕೆ. ಅದೇ ಟ್ರೈಯಲ್ ಆದ್ರೆ ಇವತ್ತು ನಾಟಿ ಮಾಡಿದ್ವು ಅಂದ್ರೆ ಹಾಗೇನೆ 3 ದಿವಸಕ್ಕೆ ಅದು ಕಂಟಿನ್ಯೂ ಆಗುತ್ತೆ. ಹೌದು, ನೇರವಾಗಿ ಅದನ್ನು ವರ್ಗಾವಣೆ ಮಾಡೋದ್ರಿಂದ ಅದು ಆ ಬೇರುಗಳು ಹಾಗೆ ಹಾಗೆ ಇರುತ್ತೆ, ರೂಟ್ ಅಲ್ಲಿ ಹಾಗೆ ಬೇಗ ಬರುತ್ತೆ ಸರ್. ಮಡಿಗೂ ಕ್ರೇಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಹೌದೌದು, ಗೊತ್ತಾಯ್ತು. ಈಗ ಸಾಮಾನ್ಯವಾಗಿ ತರಕಾರಿ ಬೆಳೆಗಳನ್ನ, ಹಣ್ಣಿನ ಬೆಳೆಗಳನ್ನ ಇವುಗಳನ್ನು ಬೆಳ್ಕೊಂಡು ತಿರ್ಗಾ ವರ್ಗಾವಣೆ ಮಾಡೋದು ಇದೆ. ರಾಗಿನೂ ಮಾಡ್ಬೋದು. ಹೌದು, ಮಾಡ್ಬೋದು ಸರ್. ಈಗ ನಾವು ಮಳೆಗಾಲದಲ್ಲಿ ಆಗಲಿ ಬೇರೆ ಕಾಲದಲ್ಲಿ ಆಗಲಿ ಮಾಮೂಲಿ ನಾವೇನು ರಾಗಿನ ಬೆಳಿತೀವಿ ಅದಕ್ಕೂ ಮತ್ತೆ ಈ ಥರ ವರ್ಗಾವಣೆ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸಗಳು ನೋಡಿದ್ದೀವಿ ಸರ್? ಇದರಲ್ಲಿ ಒಳ್ಳೆ ಹೀಲ್ಡ್ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ಜಾಸ್ತಿ ಬರುತ್ತೆ, ತುಂಬಾ ಫಲವತ್ತಾಗಿರುತ್ತೆ. ಯಾಕಂದ್ರೆ ಸಾಲಿಗ 1.5 ಅಡಿ ಸಾಲು 1 ಅಡಿಗೆ ಒಂದು ಸಸಿ ಇಟ್ಟಾಗ ಡೀಪ್ ಇರುತ್ತೆ, ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಕೊಟ್ಟಿದ್ದೀರಿ ಅಂದ್ರೆ ಸರ್? 1.5 ಗಿಡದಿಂದ ಗಿಡಕ್ಕೆ ಒಂದು ಒಂದು ಗುಳಿಗೆ ಎಷ್ಟು ಗಿಡಗಳನ್ನು ಇಡಬೇಕಾಗುತ್ತೆ ಅಂತ? ಅದು 2 ರಿಂದ 3 ಇರುತ್ತೆ ಸರ್. 2 ರಿಂದ 3 ಗುಳಿಗೆಯಲ್ಲಿ 2 ರಿಂದ 3 ಇರುತ್ತೆ. ಒಂದೊಂದು 3 ಕಾಳು ಹಾಕಿದ್ರೆ 3 ಮೊಳತಿರುತ್ತೆ, ಒಂದೊಂದ್ರಲ್ಲಿ ಒಂದು ಕಡಿಮೆ ಆಗುತ್ತೆ. 2 ರಿಂದ 3 ಕಂಪಲ್ಸರಿ ಇರುತ್ತೆ. ಅದು ಬ್ರಾಂಚಸ್ ಬಂದು ನಾವು ಕ್ರೇಟಲ್ಲಿ ಹಾಕಿ ಈ ತರ ನಾಟಿ ಮಾಡಿದಾಗ ಬ್ರಾಂಚಸ್ ಬಂದು 10 ಮೇಲೆ ಇರುತ್ತೆ. ಹೌದು, ನೋಡ್ತಾ ಇದ್ದೀನಿ ಎಲ್ಲಾ ಕಡೆನೂ 10 ಮೇಲೆ ಇದಾವೆ. ಆಮೇಲೆ ಒಂದು ಇಡಿಯಲ್ಲಿ ಹಿಂಗೆ ಇಟ್ಕೊಳಕ್ ಬರಲ್ಲ. ಹೌದು, ನೋಡಿ ಇಲುಕುಗಳು ಜಾಸ್ತಿ ಇದೆ, ಕಂದೆಲ್ಲ ಜಾಸ್ತಿ ಹೊಡೆದಿದೆ, ಬ್ರಾಂಚಸ್ ಜಾಸ್ತಿ ಬರುತ್ತೆ. ಈಗ ಇಷ್ಟು ಈ ಫಲವತ್ತಾಗಿ ಇಷ್ಟು ಮಟ್ಟಿಗೆ ಬರಬೇಕು ಅಂದ್ರೆ ಈಗ ಮುಖ್ಯ ಭೂಮಿಗೆ ನೀವೇನಾದ್ರೂ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಸರ್? ಕೊಟ್ಟರೆ ಎಷ್ಟು ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರ ಎಕರೆಗೆ ಒಂದು 2 ರಿಂದ 3 ಅಡಿ ಸಾಕಾಗುತ್ತೆ. ಈಗ ಈ ಒಂದು ಗಿಡನ ನೆಟ್ಟಂತ ಎಷ್ಟು ದಿವಸಗಳ ನಂತರ ಕೊಯ್ಲಿಕ್ಕೆ ಸಿದ್ಧವಾಗುತ್ತೆ ಅಂತೀರಿ? ಸರ್ 3 ತಿಂಗಳು. 3 ತಿಂಗಳು. ಯಾವ ತಳಿ ಇದು? 3 ತಿಂಗಳು ಬರೋದು ಇಂಡಾ 5 ಸರ್. ಇಂಡಾ 5. ಈ ಒಂದು ತಳಿಯನ್ನ ಬೇಸಿಗೆ ಬೆಳೆಯಲ್ಲಿ ಬೆಳೆದ್ರೆ ಬಹಳ ಉಲ್ಲಾಸಾಗಿ ಬೆಳಿಬಹುದು, ಮತ್ತೆ ಇಳುವರಿ ಪ್ರಮಾಣನೂ ಜಾಸ್ತಿ ಆಗುತ್ತೆ ಅಂತಂದ್ರೆ. ಈಗ ಎಷ್ಟು ಇಳುವರಿ ಕಾಣ್ತೀರಿ ಗಂಗಾಧರ್? ಸರ್ ಬೇಸಿಗೆಯಲ್ಲಿ ಒಂದು ಎಕರೆಗೆ 30 ಮೂಟೆ ಕಂಪಲ್ಸರಿ ಬೆಳಿಬೋದು ಇದರಲ್ಲಿ. ಹೌದಾ? ಇನ್ನು ಭೂಮಿ ಫಲವತ್ತಾಗಿತ್ತು, ಚೆನ್ನಾಗಿ ನಾವು ಮಾಡಿದ್ವಿ ಅಂದ್ರೆ 30 ಮೇಲೆ ಪಡೆಯಬಹುದು ಹೊರತು ಒಳಗಡೆ ತಗೊಳ್ಳೋ ಚಾನ್ಸ್ ಇರಲ್ಲ. ಅದೇ ಮಳೆಗಾಲದಲ್ಲಾದ್ರೆ ನಮಗೆ 12 ರಿಂದ 15 ಚೀಲ ಬರುತ್ತೆ. ಹೌದಾ? ಬ್ರಾಂಚಸ್ ಎಲ್ಲ ಕಡಿಮೆ ಇರುತ್ತೆ ಸರ್. ಹೌದು, ಸಾಮಾನ್ಯವಾಗಿ ಗಂಗಾಧರ್ ನಾನು ಕೇಳಿರೋ ಪ್ರಕಾರ ಎಲ್ಲ ಹೋದಾಗ ನಾವು ರೈತರನ್ನ ಮಾತಾಡಿಸ್ಬೇಕಾದ್ರೆ ರಾಗಿ ಬೆಳೆ ಬೆಳೆದ್ರೆ ನಮಗೆ ನಷ್ಟ ಜಾಸ್ತಿ ಅಂತ ಇದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ನಷ್ಟ ಅನ್ನೋದು ಯಾವಾಗೂ ಬರಲ್ಲ ಸರ್, ನಮ್ಮ ಶ್ರಮ ಬೇರೆ ಫಸ್ಟ್ ಬೇಕು ಸರ್. ನಾವು ಈಗ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಯಾವತ್ತು ವ್ಯವಸಾಯದಲ್ಲಿ ಲಾಸು ಅನ್ನೋ ಪದ ನಾನು ಹೇಳೋದಿಲ್ಲ. ನಾನು ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು 0 ಇಂದ ಬಂದಿದ್ದೀನಿ ಸರ್. ವ್ಯವಸಾಯನ ಅಲ್ಲೇ ನಿಂತ್ಕೊಂಡು ದೇವ್ರ ಸಮಾನ ನಾವು ಯಾವತ್ತು ನೋಡ್ತೀವೋ ಅವತ್ತು ನಮ್ ದೇವ್ರು ಕೈ ಬಿಡಲ್ಲ, ನಮ್ ವ್ಯವಸಾಯನು ನಮ್ಮನ್ನ ಕೈ ಬಿಡಲ್ಲ, ಭೂಮಿ ತಾಯಿ ಯಾವತ್ತು ಕೈ ಬಿಡಲ್ಲ. ಭೂಮಿ ನಮ್ದನು ಇದುವರೆಗೂ ಕೆಟ್ಟರ ಇದೆ. ನಾವೀಗ ಹೊರಗಡೆ ಇದ್ದಾಗ 100 ಹತ್ರ ಯೋಚನೆ ಮಾಡ್ತೀವಿ, ದೇವಸ್ಥಾನದ ಒಳಗಡೆ ಹೋದಾಗ ಒಂದು ಅರ್ಧ ಗಂಟೆ ಪ್ರಶಾಂತವಾಗಿರ್ತೀವಿ. ನಾವು ಮಾಡೋ ಕೆಲಸದಲ್ಲಿ 2 ಅವರ್ ಮಾಡ್ರಿ, ಶ್ರದ್ಧೆಯಿಂದ ಮಾಡಿ, ಅವತ್ತು ನಮಗೆ ವ್ಯವಸಾಯದಲ್ಲಿ ಯಾವ್ದು ಲಾಸ್ ಬರಲ್ಲ. ಸರ್ ನಾವೇನೋ ಮಾಡಕ್ ಹೋಗಿ ಏನೋ ಮಾಡ್ತಾ ಇರ್ತೀವಿ, ಲಾಸ್ ಬರುತ್ತೆ. ಈಗ ಈ ಬೆಳೆದಿರ್ತಾರಲ್ಲ ಹುಲ್ಲು ಸರ್, ಹುಲ್ಲೆಲ್ಲ ಕಟ್ ಮಾಡಿ ದನಗಳಿಗೆ ಅಲ್ಲ, ಹುಲ್ಲು ಚೆನ್ನಾಗಿರುತ್ತೆ. ಹೌದು ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಮಳೆಗಾಲದಲ್ಲಾರು ನೆಂದು ಅದು ಸ್ವಲ್ಪ ಕಪ್ಪಾಗೋದೆಲ್ಲ ಇರುತ್ತೆ. ಈಗ ರಾಗಿನೂ ತುಂಬಾ ಚೆನ್ನಾಗಿ ಬರುತ್ತೆ, ಹುಲ್ಲು ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ದನಗಳು ವೇಸ್ಟ್ ಮಾಡೋಂಗಿಲ್ಲ. ರಾಗಿ ಸಹ ಚೆನ್ನಾಗಿ ಇಷ್ಟಪಟ್ಟು ತಿಂತವೆ. ಇಷ್ಟಪಟ್ಟು ತಿಂತವೆ. ರಾಗಿ ಸಹ ಒಳ್ಳೆ ಬೆಳ್ಳಕ್ಕೆ ಅಕ್ಕಿ ತರ ಬರುತ್ತೆ. ಹೆಂಗ್ ಕೊಯ್ಲು ಮಾಡ್ತೀವಿ ಸರ್? ಈಗ ಮಿಷಿನ್ ನಲ್ಲಿ ಮಾಡ್ಬೋದು, ಇಲ್ಲ ಜನಗಳ ಪದ್ಧತಿಯಲ್ಲಿ ಮಾಡ್ಕೊಂಡಾಗ. ಅಂದ್ರೆ ಏನು ಕೆಳಗಡೆ ಕೊಯ್ತೀರಾ ಅಥವಾ ತೆನೆಗಳನ್ನ ಹಾಕೊಂತೀರಾ? ಅಂದ್ರೆ ಸರ್ ಒನ್ ಟೈಮ್ ಬಂತು ಅಂದ್ರೆ ಕೆಳಗಡೆ ಕೊಯ್ದ್ಬಿಟ್ಟು ಮಿಷಿನ್ ಕೊಡ್ತೀವಿ. ಇದು ಈಗ ಅಂದ್ರೆ ಸ್ವಲ್ಪ ಹಿಂದು ಮುಂದೆ ಇರೋದ್ರಿಂದ ಒಂದ್ 2 ಟೈಮ್ ಕೊಯ್ಕೊಳ್ತೀವಿ. 1 ಟೈಮ್ ಎಲ್ಲ ಫಸ್ಟ್ ಬಾಗಿರೋದೆಲ್ಲ ಕೊಯ್ದು ರೆಡಿ ಮಾಡ್ಕೊಂಡು ಮೇಲೆ ತೆನೆ ಕೊಯ್ಕೊಂಡ್ರೆ ತುಂಬಾ ಸಲೀಸಾಗುತ್ತೆ ಸರ್. ಹೌದಾ? ಸರಿ ಗಂಗಾಧರ್ ಅವರೇ, ಈಗ ರಾಗಿ ಬೆಳೆನ ನಾನು ಬೇಸಿಗೆನಲ್ಲಿ ಬೆಳಿಬೇಕು ಅಂತ ಹೊರಟಿರೋ ರೈತನಿಗೆ ಏನು ನಿಮ್ಮ ಸಲಹೆ ಸೂಚನೆ? ಯಾವ ರೀತಿ ಬೆಳಿಬೇಕು ಅಂತ? ತುಂಬಾ ಚೆನ್ನಾಗಿ ಮಾಡ್ಬೋದು ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾಕಂದ್ರೆ ಫಸ್ಟ್ ಟೈಮ್ ಬೆಳೆದಿರೋದು ಬೇಸಿಗೆಯಲ್ಲಿ. ಯಾವಾಗ್ಲೂ ಮಳೆಗಾಲದಲ್ಲಿ ಬೆಳೀತಾ ಇದ್ದೀವಿ, ಮಳೆಗಾಲದಲ್ಲಿ ಹೊಲ ಇದೆ, ಬೆಳೀತಾ ಇದ್ದೀವಿ. ನಾನು ಬೇಸಿಗೆಯಲ್ಲಿ ಬೆಳೆದಿರೋದ್ರಿಂದ ಮಳೆಗಾಲದಲ್ಲಿ ಬೆಳೆಯೋದಕ್ಕೂ ಬೇಸಿಗೆಯಲ್ಲಿ ಬೆಳೆಯೋದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಒಳ್ಳೆ ಹೀಲ್ಡು ಎಲ್ಲ ಬರುತ್ತೆ ಸರ್. ಸಾಮಾನ್ಯವಾಗಿ ರಾಗಿ ಬೆಳೆಯಲ್ಲಿ ಯಾವುದೇ ರೀತಿಯಾದಂತಹ ನಷ್ಟ ಆಗೋದಿಲ್ಲ. ನಷ್ಟ ಬರಲ್ಲ ಸರ್, ಸಾಧ್ಯನೇ ಇಲ್ಲ. ರಾಗಿ ಬೆಳೆಯಲ್ಲ ಸರ್. ವ್ಯವಸಾಯದಲ್ಲಿ ನಷ್ಟ ಅನ್ನೋದು ಹೇಗೆ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ಏರುಪೇರಾದಾಗ ನಷ್ಟ ಬರೋದು. ಯಾರನ್ನೋ ನಂಬಿಕೊಂಡು ಮಾಡೋದು ಸ್ವಲ್ಪ ಕೆಲವು ಟೈಮಲ್ಲಿ ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಗಂಗಾಧರ್, ಇದರಲ್ಲಿ ರಾಗಿನಲ್ಲಿ ಈಗ ನಾವು ರಾಗಿನ ಬೆಳ್ಕೊಂತೀವಿ, ಕೊಯ್ಲು ಮಾಡ್ಕೊಂಡು ರಾಗಿ ತಗೊಂತೀವಿ, ಹುಲ್ಲಿಂದಲೂ ಅನುಕೂಲ ಇದೆಯಲ್ಲ? ಹೌದು ಸರ್, ಹುಲ್ಲು ಮಾರಾಟ ಮಾಡ್ಬೋದು. ಹುಲ್ಲು ಮಾರಾಟ ಮಾಡ್ಕೊಂಡಾಗ ನಾವ್ ಇದಕ್ಕೆ ಏನ್ ಖರ್ಚು ಮಾಡಿರ್ತೀವಿ
ಅದು ಅಲ್ಲಿ ಬಂದ್ಬಿಡುತ್ತೆ. ಕಳೆ ನಿಜ. ಆಗ್ಬೋದು, ಗೊಬ್ಬರ ನಾಟಿ ಆಗ್ಬೋದು, ಮಾಡೋದಾಗ್ಬೋದು, ಗೊಬ್ಬರ ಆಗ್ಬೋದು, ಕೂಲಿ ಕಾರ್ಮಿಕರು ಆಗ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಇದರಲ್ಲಿ ಈಗ ಬೇಸಿಗೆಯಲ್ಲಿ ಬರುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ಎಲ್ಲ ಕಡೆ ಹುಲ್ಸಿಗೋದ್ರಿಂದ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಈಗಾದ್ರೆ ಒಂದು ಸ್ವಲ್ಪ ಹಿಡಿದು ಮಾರ್ಕೊಳ್ಳೋದ್ರಿಂದ ನಮ್ಮ ಖರ್ಚು ಈ ಹುಲ್ಲಲ್ಲಿ ಬರುತ್ತೆ. ರಾಗಿ ನಮಗೆ ಲಾಭ ಇದೆ. ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾ ಇದ್ದೀರಿ, ರಾಗಿ ಬೆಳೀತಿದ್ದೀರಿ ನಿರಂತರವಾಗಿ? ಸರ್ ನಾನು ಒಂದು 25 ವರ್ಷದಿಂದ 25 ವರ್ಷದಿಂದ ನಾನು ವ್ಯವಸಾಯಕ್ಕೆ ಬಂದ ಮೇಲೆ 25 ವರ್ಷ ಆಯಿತು. ನರ್ಸರಿ ಫೀಲ್ಡಲ್ಲಿ ಒಂದು 25 ವರ್ಷ ನರ್ಸರಿ ಫೀಲ್ಡ್ ಮಾಡಿದ್ದೀನಿ ಸರ್. ರೋಜು, ದ್ರಾಕ್ಷಿ, ಮತ್ತೆ ನಾನು ಟೊಮೊಟೊ ಈ ಥರದ್ದೆಲ್ಲನೂ ನರ್ಸರಿಯಲ್ಲಿ ಮಾಡಿ ನಾನು ಅದು ಹೀಗೆ ಸ್ವಲ್ಪ ದಿವಸದಿಂದ ಬಿಟ್ಟೆ. ಒಂದು ವರ್ಷ ಆಯಿತು. ಲೇಬರ್ ಸ್ವಲ್ಪ ಸಮಸ್ಯೆ ಅಂತೇಳಿ ಅದನ್ನು ಬಿಟ್ಟು. ಒಟ್ಟಾರೆಯಾಗಿ ಈ ಖುಷಿ ಕೊಟ್ಟಿದ್ದೆ ನಿಮಗೆ? ಸರ್ ನಾನು ಇವತ್ತವರೆಗೂ ನಾನು ದೇವ್ರಿಗೆ ಎಷ್ಟು ಬೆಲೆ ಕೊಡ್ತೀವೋ ನಾನು ಕೃಷಿಗೂ ಅಷ್ಟೇ ಬೆಲೆ ಕೊಡ್ತೀನಿ. ಗಂಗಾಧರ್ ಅವರೇ, ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ, ಸಮಸ್ತ ನಮ್ಮ ಕರ್ನಾಟಕದ ರೈತರ ಪರವಾಗಿ ತಮಗೆ ವಂದನೆಗಳು. ನಮಸ್ಕಾರ ತಮಗೆ. ಧನ್ಯವಾದ.